ಓಕೆ, ಕೋವಿಡ್ಗೆ ಬರೋಣ. ಉಪತಳಿ ಪತ್ತೆ ಆಯಿತು ಕೇರಳದಲ್ಲಿ. ಈಗ 60 ವರ್ಷ ಮೇಲ್ಪಟ್ಟವರು, ಕರ್ನಾಟಕದಲ್ಲಿ ನಾನು ಹೇಳ್ತಿರೋದು, ಹೃದ್ರೋಗಿಗಳು, ಹೃದಯದ ಸಂಬಂಧ ಇರೋ ಸಮಸ್ಯೆ ಇರೋರು, ಕೊರೋನಾ ಲಕ್ಷಣ ಇರೋರು ಕಡ್ಡಾಯವಾಗಿ ಮಾಸ್ಕ್ ಹಾಕೊಳ್ಳಿ ಅಂತ ಸರ್ಕಾರ ಹೇಳಿದೆ. ಕಡ್ಡಾಯನಾ? ಹ್ಞೂ ಸರ್. ಓಕೆ. ಮಡಿಕೇರಿಯಲ್ಲಿ ಸಭೆ ಮಾಡಿದ್ದು ದಿನೇಶ್ ಗುಂಡೂರಾವ್ ಇದನ್ನು ಹೇಳ್ಬಿಟ್ಟಿದ್ದಾರೆ. ಆತಂಕ ಪಡಬೇಡಿ, ಕೇರಳದಿಂದ ಬಂದವರಿಗೆಲ್ಲ ಟೆಸ್ಟ್ ಮಾಡೋಣ ಅಂತ ಹೇಳಿದ್ದೀವಿ. ನೀವು ಆತಂಕ ಪಡಬೇಡಿ ಅಂದ್ಬಿಟ್ಟ ತಕ್ಷಣ ಪಡೆದೇ ಇರೋದಕ್ಕೆ ಜನಾನಿದ ಹಂಗಾಗಲ್ಲ. ಹಿಂದೆನೂ ಹಿಂಗೆ ಹೇಳ್ತಿದ್ರು, ಆಗಲಿ ನೀವೇ ಹೇಳ್ತಿದ್ರಿ ಎಲ್ಲರೂ. ಹಂಗಾಗಲ್ಲ. ಜನ ಆತಂಕ ಪಡಬೇಕಾದ್ರೆ ಪಡ್ತಾರೆ. ನಿಮ್ಮ ಎಚ್ಚರಿಕೆಯಲ್ಲಿ ನೀವಿರಿ. ಸರ್ಕಾರದ ಮಾತೇ ಕೇಳಿದ್ರೆ ನಾವು ಬದುಕ್ತೀವಿ ಅಂತ ಯಾವ ಗ್ಯಾರಂಟಿನೂ ಇಲ್ಲ. ನಾನು ಈಗಲೇ ಹೇಳಿದ್ದೀನಿ ಇಷ್ಟು ಮಾತ್ರ. ಅದು ಕಾಂಗ್ರೆಸ್ ಅವರು ಸರಿ, ಬಿ ಜೆ ಪಿ ಆದರು, ಸರ್ಕಾರನೇ. ಅದು ಕತ್ತೆ. ಅದಕ್ಕೆ ಕಣ್ಣಿಲ್ಲ, ಅದಕ್ಕೆ ಕಿವಿ ಇಲ್ಲ, ಅದಕ್ಕೆ ಏನೂ ಇಲ್ಲ, ಅದಕ್ಕೆ ಹೃದಯ ಇಲ್ಲ, ಅದಕ್ಕೆ ಶ್ವಾಸಕೋಶ ಇಲ್ಲ, ಕಿಡ್ನಿ ಇಲ್ಲ, ಏನೂ ಇಲ್ಲ. ಅದಕ್ಕೆ ಎಲ್ಲ ಸರ್ಕಾರನೂ ಒಂದೇ. ಹಾಗಾಗಿ ನಿಮ್ಮ ಜೀವ ನೀವು ಹಿಡ್ಕೊಳ್ಳಿ. ಸರ್ಕಾರದವ್ರು ಏನಾರು ಹೇಳ್ಕೊಂಡು ಹೋಗ್ತಾ ಇರಲಿ, ಅವ್ರವ್ರಿಗೂ ಅವ್ರು ಏನಾರು ಹೇಳ್ಕೊಳ್ಳಿ. ಶರಣ ಪ್ರಕಾಶ್ ಪಾಟೀಲು ಕೂಡ ಹೇಳಿದ್ದಾರೆ, ಹೊಸ ನಿಯಮ ಜಾರಿಗೊಳಿಸೋ ಸಂಭ್ರಮಾಚರಣೆಗೆ ಸ್ವಲ್ಪ ಇದಾಗುತ್ತೆ, ನೋಡೋಣ. ಇನ್ನೂ ಮಾಡಿಲ್ಲ, ನಾವು ನೋಡ್ತೀವಿ ಅಂತ. ನೋಡ್ತಾ ಇರಿ, ಅದಾದಮೇಲೆ ಮಾಡೋರಂತೆ. ನಾ ಕೆಣ ಬಿದ್ದ ಮೇಲೆ ಮಾಡಿದ್ರೂ ಆಯಿತು, ನಮಗೇನು ಪ್ರಾಬ್ಲಮ್ ಇಲ್ಲ. ಇನ್ನೇನು ಹೇಳೋಣ. ಮತ್ತು ನಾವು ಆ ಕಡೆ ಅಲ್ಲೆಲ್ಲ ಡಿ ಕೇಳಿದಾನೆ, ನೀವು ಹಂಗೆ ಅನ್ಕೋಬಿಡಿ ಜಾಸ್ತಿ ಆಗಿದೆ ಅಂತ. ಅನ್ಕೋಬಿಡಿ ಅನ್ನೋಕ್ಕೆ ಇದೇನು ಫಿಲಮ್ ತೋರಿಸ್ತಾ ಇದ್ದೀರಾ ಉಪಮುಖ್ಯಮಂತ್ರಿಗಳು? ನಮಗೆ ಕಣ್ಮುಂದೆ ಆಗ್ತಾರೆ, ಅಕ್ಕಪಕ್ಕ ರಾಜ್ಯ ಆಗ್ತಿದ್ದಾಗ ನೀವೇನು ಅನ್ಕೋಬಿಡಿ ಅಂದರೆ ಅಲ್ರಿ, ಗಾಬರಿ ಆಗಬೇಡಿ ಅಂತ ಹೇಳೋದು ಸರಿ. ಎಸ್, ಆತಂಕ ಯಾರು ಕೂಡ ಪಡಬೇಕಾಗಿಲ್ಲ. ಯಾರು 60 ವರ್ಷಕ್ಕಿಂತ ಹೆಚ್ಚಿರೋರು, ಹೃದಯ ಮತ್ತು ಕಿಡ್ನಿ ಈ ಥರ ಕೋಮಾರ್ಬಿಡಿಟೀಸ್ ಇರ್ತಕ್ಕಂಥ ಜನರಿಗೆ, ಮತ್ತು ಕಫ ಮತ್ತು ಜ್ವರ, ಕೆಮ್ಮು ಇಂಥ ಇರ್ತಕ್ಕಂಥವ್ರು ಎಲ್ಲರೂ ಕೂಡ ಕಡ್ಡಾಯವಾಗಿ ಮಾಸ್ಕನ್ನು ಹಾಕೋಬೇಕು ಅಂತಲೂ ಕೂಡ ಒಂದು ಸಾರ್ವಜನಿಕವ್ರಿಗೆ ಎಲ್ರಿಗೂ ಹೇಳ್ತಾ ಇದ್ದೀವಿ. ಈಗ ಸಹಜ ಸ್ಥಿತಿಯಲ್ಲೇ ಇದೆ. ಸಾಂಕ್ರಾಮಿಕ ರೋಗ ಆಗಿರೋದ್ರಿಂದ, ಬಟ್ ಇನ್ನೂ ಅದ್ರ ಬಗ್ಗೆ ಕಂಪ್ಲೀಟ್ ಕ್ಲಾರಿಟಿ ಇನ್ನೂ ಬಂದಿಲ್ಲ ನಮಗೆ. ಇಲ್ಲ ನ್ಯೂ ಇಯರ್ ಸೆಲೆಬ್ರೇಷನ್ ಬಗ್ಗೆ, ಯಾಕಂದರೆ ಇದ್ರದ್ದು ಏನು ಗ್ರಾವಿಟಿ ಆಫ್ ದ ಸಿಚುವೇಶನ್ ಇದೆ, ಇನ್ನೂ ಕ್ಲಾರಿಟಿ ಇಲ್ಲ. ಹಾಗಾಗಿ ಹೀಗೆ 60 ವರ್ಷ ಮೇಲ್ಪಟ್ಟವರು ಅನ್ನೋದೇ ಫಸ್ಟ್ ತಪ್ಪು ನನ್ನ ಪ್ರಕಾರ. ಎಲ್ರಿಗೂ ಹೇಳಬೇಕು ಸರ್. ಕೋವಿಡ್ ಕಳೆದ ಬಾರಿ ನಮಗೆ ಕಳಿಸಿರುವ ಪಾಠದಲ್ಲಿ ಏಜ್ ಲಿಮಿಟ್ ಇಲ್ಲ. ಕೋವಿಡ್ ನಂತರ ನಾವು ನೋಡುತ್ತಿರುವ ಕೆಲವು ಘಟನಾವಳಿಗಳಲ್ಲಿ ಈ ಏಜ್ ಫ್ಯಾಕ್ಟರು ಕೆಲಸ ಮಾಡ್ತಿಲ್ಲ. ಕೆಳಗಡೆನೇ ಕೆಲಸ ಮಾಡ್ತಿರೋದು ಹೌದು, ವಯಸ್ಕರಲ್ಲೇ ಸದ್ಯಕ್ಕೆ. ಹಂಗಾಗಿ ಯಾವುದೇ ನಿರ್ಧಾರ ತಗೊಳ್ಳೋವಾಗ ಸುಮ್ಮನೆ ಸ್ಟ್ಯಾಂಡರ್ಡು ಏರಿಗೆ ಎಳೀತು ಅಂದ್ರೆ ಕೋಣ ನೀರಿಗೆ ಎಳೀತು ಅಂತಲ್ಲ, ಹಳೇದನ್ನು ಯಾವ್ದನ್ನ ಕಾಪಿ ತೆಗೆದ್ಬಿಟ್ಟು ಡೇಟ್ ಚೇಂಜ್ ಮಾಡಿಬಿಟ್ಟು ಹೊಡಿಬೇಡಿ. ಆಗಿರೋ ಪರಿಸ್ಥಿತಿಗಳು ನೋಡ್ಕೊಂಡು ಹೇಳಿ. ಎಸ್. ಬರ ಪರಿಹಾರದ ಕುರಿತಾಗಿ ಚರ್ಚಿಸೋದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ನಾಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಭೇಟಿಯಾಗ್ತಾ ಇದ್ದಾರೆ. 11:30ಕ್ಕೆ ಸಮಯವನ್ನು ಕೊಡಲಾಗಿದೆ. ಇನ್ನು ವಿಪಕ್ಷ ನಾಯಕ ಅಶೋಕ್ ಅವರು ಒಂದಷ್ಟು ಸಲಹೆಯನ್ನ ಕೊಟ್ಟಿದ್ದಾರೆ. ರಾಜ್ಯದ ಹಿತದೃಷ್ಟಿಯಿಂದ ಮುತ್ಸದಿತನ ಪ್ರದರ್ಶಿಸಿ ಅಂತ ಟ್ವೀಟ್ ಮಾಡಿದ್ದಾರೆ. ಏನು ಟ್ವೀಟ್? ಈ ಮಧ್ಯೆ ಡಿ ಕೆ ಶಿವಕುಮಾರ್ ಕೇಳಿದಾರಂತೆ, ನಾನು ಕೇಳಿದ್ದೀನಿ ಭೇಟಿಗೆ ಅಂತ. ನೀವು ಯಾಕೆ ಭೇಟಿಗೆ ಕೇಳಬೇಕು? ಇವ್ರಿಗೇನಿದೆ ಕೆಲಸ? ಸಿ ಎಮ್ ಆದರೆ ಪ್ರೈಮ್ ಮಿನಿಸ್ಟರ್ ಹತ್ರ ಹೋಗ್ತಾರೆ. ಡಿ ಸಿ ಎಮ್ಗಳಿಗೇನು? ಅವ್ರು ಕೇಳಿದ್ದೀನಿ ಅಂತಾರೆ ಸರ್. ಸುಮ್ಮನೆ ನಾಗರಿಕ ಪ್ರಜೆಯಾಗಿ ಸುಮ್ಮನೆ ಕೇಳೋದು ಇಲ್ಲ. ಇವರು ಸುಮ್ಮನೆ ಮಾಧ್ಯಮಕ್ಕೆ ಬಿಟ್ಟಿರ್ತಾರೆ. ಕೇಳಿದ್ರೆ ಕೊಡ್ರಿ, ಲೆಟರ್ ನೋಡ್ತೀನಿ ಪ್ರೈಮ್ ಮಿನಿಸ್ಟರ್ ಆಫೀಸ್ಗೆ. ಸುಮ್ಮನೆ ಬಿಡ್ತಾರೆ ಇವ್ರು ರೈಲ್ನ ಅಷ್ಟೇ. ಇನ್ನು ಚೀಫ್ ಮಿನಿಸ್ಟ್ರು ಈಗ ನಾಳೆ ಬೆಳಗ್ಗೆ ಸೈಲೆಂಟಾಗಿ ಹೋಗ್ರಪ್ಪ, ಇನ್ನು ಬೆಳಗ್ಗೆ ಎದ್ದು ಬಾಯಿಗೆ ಬಂದಂಗೆ ಬೈದ್ಬಿಟ್ಟು ಹೋಗಬೇಡಿ, ಅಲ್ಲಿ ಮತ್ತೆ ಆಗೋ ಕೆಲಸನೂ ಆಗಲ್ಲ. ಆಮೇಲೆ ಅಕಾಲಿಕವಾಗಿ ಸುರಿತಿರೋ ಮಳೆ ತಮಿಳುನಾಡು, ದಕ್ಷಿಣ ತಮಿಳುನಾಡನ್ನು ಪರ್ಟಿಕ್ಯುಲರ್ಲಿ ತಿರುನಲ್ವೇಲಿ, ತುತ್ತೂಕುಡಿ, ಕನ್ಯಾಕುಮಾರಿ ಜಿಲ್ಲೆಗಳಲ್ಲಿ ಏಕಮಕ ಡ್ಯಾಮೇಜ್ ಮಾಡಾಕ್ಬಿಟ್ಟಿದೆ. ಕನ್ಯಾಕುಮಾರಿಲಿ ಬೀದಿಗಳು ನದಿ ಥರ ಇವೆ. ವಿಮಾನ, ರೈಲು, ರಸ್ತೆ ಸಂಚಾರದಲ್ಲೆಲ್ಲ ಎಲ್ಲ ಕಿತ್ಕೊಂಡೋಗಿದೆ ಒಂದೇ ಕಡೆ. 600, 650, 800 ಮಿಲಿಮೀಟರ್ ಮಳೆ 12 ಗಂಟೆ, 14 ಗಂಟೆ, 24 ಗಂಟೆನಲ್ಲಿ. ಇದೇ ಥರ ಕೇರಳದಲ್ಲೂ ಮಳೆ ಆಗ್ತಾ ಇದೆ ಅಂತ IMD ಹೇಳ್ತಾ ಇದೆ, ಅಂದರೆ ಮೆಟ್ರಲಾಜಿಕಲ್ ಡಿಪಾರ್ಟ್ಮೆಂಟ್. ಬೆಂಗಳೂರಲ್ಲಿ ಸೂರ್ಯ ಅಂತೂ ಇಲ್ಲ, ಬಟ್ ಮಳೆ ಇಲ್ಲ. ಮಳೆ ಇಲ್ಲ, ಸೂರ್ಯ ಅಂತೂ ಇಲ್ಲ. ಸೊ ಏನಾಗುತ್ತೋ ಗೊತ್ತಿಲ್ಲ. ಎಚ್ಚರಿಕೆಯಿಂದ ಇರಿ ಸ್ವಲ್ಪ ಎಲ್ಲರೂ. ನೋಡೋಣ ಮುಂದೇನಾಗುತ್ತೆ ಅಂತ. ಸ್ವಕ್ಷೇತ್ರ ವಾರಣಾಸಿಯಲ್ಲಿ 2 ದಿನಗಳ ಪ್ರವಾಸ ಕೈಗೊಂಡಿರುವ ಪ್ರಧಾನಿ ಮೋದಿ ಅವರು ವಿವಿಧ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಚಾಲನೆ ಕೊಟ್ಟರು. ವಾರಣಾಸಿ ದೆಹಲಿ ನಡುವಿನ 2ನೇ ವಂದೇ ಭಾರತ ರೈಲಿಗೆ ಚಾಲನೆ ಕೊಟ್ಟರು. ವಿಶ್ವದ ಅತಿದೊಡ್ಡ ಧ್ಯಾನ ಕೇಂದ್ರ ಸ್ವರವೇದ ಮಹಾಮಂದಿರವನ್ನು ಲೋಕಾರ್ಪಣೆ ಮಾಡಿದರು. ಇನ್ನು ಸ್ಥಳೀಯ ಫಲಾನುಭವಿಗಳ ಜೊತೆ ಮಾತುಕತೆಯನ್ನು ನಡೆಸಿದರು. ಈ ವೇಳೆ ವಿಕಲಾಂಗ ವ್ಯಾಪಾರಿಯನ್ನು ಉದ್ದೇಶಿಸಿ ನಿಮ್ಮ ದುಡಿಮೆ ಎಷ್ಟು ಅಂತ ಕೇಳಿದ್ರು. ಇದಕ್ಕೆ ಆತ ತಡಬಡಾಯಿಸಿದ್ರು. ನಿಮ್ಗೇನು IT ಕಳಿಸ್ತೀನಿ ಅಂದ್ಕೊಂಡಿದ್ರಾ ಅಂತ ತಮಾಷೆ ಮಾಡಿದ್ರು. ಈ ವಿಡಿಯೋ ಈಗ ವೈರಲ್ ಆಗಿದೆ.
अच्छा मत बताइए, कोई इनकम टैक्स वाला नहीं आएगा भाई, कोई ऐसा करते है क्या? जो भी होता है अपने नहीं, आपको लगता होगा इनकम टैक्स भेजेगा मोदी? नहीं सर, हैं? ऐसी बात नहीं है सर। इनकम टैक्स भरना पड़ेगा तो कमाते होंगे। नहीं सर, आपके चेहरे की खुशी बता रही है। नहीं सर, आपसे मिलने की खुशी है सर। अच्छा। जी सर, इतना नजदीक से कभी मिले नहीं। ಅವನು ಯಾರೋ ಕಲಾಕಾರನೇ ಹಾಂ ಚೆನ್ನಾಗಿ ರೆಸ್ಪಾನ್ಸ್ ಸುಮಾರಾಗಿ ಕಲಾಕಾರ ಇದೆ, ಅವನಿಗೂ ಕಲೆ ಇದೆ ಅವನಿಗೆ. ಕಾಂಗ್ರೆಸ್ ಪಕ್ಷ ಬಡತನದಲ್ಲಿದೆಯಂತೆ. ಬಡತನದಲ್ಲೋ ಅಥವಾ ಅವ್ರು ಹೇಳ್ಕೊಳ್ಳೋ ಥರ ಬಡವರ ಪಕ್ಷವೋ? ಬಡವರ ಪಕ್ಷ ಅಂತ ಅಂದ್ರೆ ಗರೀಬಿ ಹಠಾವ್ ಆಗಿಲ್ಲ, ಅವರೇ ಇನ್ನು ಬಡ್ತಾರೆ. ಕಾಂಗ್ರೆಸ್ಗೂ ಆಗಿಲ್ಲ ಗರೀಬಿ ಹಠಾವ್. ಈಗ ಸಾರ್ವತ್ರಿಕ ಚುನಾವಣೆಗೆ ಕ್ರೌಡ್ ಫಂಡಿಂಗ್, ದಟ್ಸ್ ದೇರ್ ಮೆಥಡಾಲಜಿ. ಕ್ರೌಡ್ ಫಂಡಿಂಗ್ ಈಸ್ ನಥಿಂಗ್ ರಾಂಗ್. ಅಮೆರಿಕಾಲ್ ಬರಾಕ್ ಒಬಾಮನೇ ಮಾಡಿದ್ರು ಆ ಕೆಲಸನ. ದೇಶಕ್ಕಾಗಿ ದೇಣಿಗೆ ನೀಡಿ ಅಂತ ಕಾಂಗ್ರೆಸ್ನವ್ರು ಚಾಲನೆ ಕೊಟ್ಕೊಂಡಿದ್ದಾರೆ. ಅದಕ್ಕೆ ಶ್ರೀಮಂತರನ್ನ ಬಂಧಿಸ್ಬಿಟ್ರೆ ಮುಂದೆ ಅವ್ರು ಹೇಳ್ದಂಗೆ ನೀತಿ ಮಾಡಬೇಕಾಗತ್ತೆ. ಅದಕ್ಕೆ ನಾವು ಶ್ರೀಸಾಮಾನ್ಯರು ರೇ ಯಾರಿಗೆ ಬಿಡ್ತೀರಿ ಇದನ್ನ? ಶ್ರೀಸಾಮಾನ್ಯರು ಕೊಡೋ ದೇಣಿಗೆಯಿಂದ ನೀವು ಪಕ್ಷ ಚುನಾವಣೆ ಮಾಡೋಕ್ಕಾಗತ್ತಾ? ನಾವು ನೋಡಿಲ್ವಾ, ಬರ ಪರಿಹಾರ, ಅರ್ಥಕ್ವೇಕು ಮತ್ತು ಫ್ಲಡ್ಡು ಎಲ್ಲ ಬಂದಾಗ ಸಾರ್ವಜನಿಕರೆಲ್ಲ ಕೊಟ್ಟಿದ್ದು ದುಡ್ಡು ಎಷ್ಟಾಗತ್ತೆ? ಒಟ್ಟು ನಂಬರ್ ಆಗತ್ತಷ್ಟೇ. 200 ಕೋಟಿ ಆದರೆ ಜಾಸ್ತಿ, 50 ಕೋಟಿ ಆದರೆ ಜಾಸ್ತಿ, 100 ಕೋಟಿ ಆದರೆ ಜಾಸ್ತಿ, ಅದ್ರಲ್ಲಿ ಚುನಾವಣೆ ನಂಬರ್ ಆಗತ್ತಷ್ಟೇ. ಹಾಂ, ಚುನಾವಣೆ ನಡೆಸೋಕ್ಕಾಗತ್ತಾ? ಅದು ಈಗ ಹೋಗ್ತಾ ಇರೋ ಈಗಿರೋ ರೇಟಲ್ಲಿ ಕೊಡ್ಬೋದು. ಅದಕ್ಕೆ ಬಿ ಜೆ ಪಿಯವರು ಇದು ಧೀರಜ್ ಸಾಹು ಅದೇ 350 ಕೋಟಿ ಸಿಗಾಕತ್ತಲ್ಲ, ಅದು ಲಾಕ್ ಆಯ್ತಲ್ಲ, ಅದ್ರ ಪರಿಣಾಮ ಅಂತ. ಇನ್ನು ಕೆಲವರು ಇದು ಡೊನೇಟ್ ಫಾರ್ ಇದು ದೇಶಕ್ಕೋಸ್ಕರ ದುಡ್ಡು ಕೊಡಿ ಅಲ್ಲ, ಇದು ಡೊನೇಟ್ ಫಾರ್ ಡೈನಾಸ್ಟಿ ಅಂದರೆ ವಿನಾಶ ಡೈನಾಸ್ಟಿ ಅಂದರೆ ಓಕೆ. ರಾಜತ್ವಕ್ಕೆ ಕೊಡ್ತಾ ಇರೋ ದೇಣಿಗೆ ಅಂತ ಲೇವಡಿ ಮಾಡಿದ್ದಾರೆ. ಟ್ರಾಫಿಕ್ ರೂಲ್ಸ್ ಉಲ್ಲಂಘಿಸಿದ ಕಾರಣಕ್ಕೆ ಒಬ್ಬ ಬೈಕ್ ಸವಾರನಿಗೆ ಬರೋಬ್ಬರಿ 3.22 ಲಕ್ಷ ರೂಪಾಯಿ ದಂಡವನ್ನು ವಿಧಿಸಲಾಗಿದೆ. ಅವರು 643 ಬಾರಿ ನಿಯಮವನ್ನು ಉಲ್ಲಂಘಿಸಿದ್ದಾರೆ. ಈ ಸ್ಕೂಟಿ ಮೌಲ್ಯ 40 ರಿಂದ 50 ಸಾವಿರ ರೂಪಾಯಿ. ಸದ್ಯ ಇದೀಗ ಸ್ಕೂಟಿ ಎಲ್ಲಿದೆ ಅಂತ ಪೊಲೀಸರು ಹುಡುಕಾಟ ನಡೆಸುತ್ತಿದ್ದಾರೆ. ಈಗ ಅವ್ರು ಆ ಸ್ಕೂಟಿನ ತೊಗೊಂಡೋಗಿ ಜಜ್ ಹಾಕ್ಬಿಟ್ರೆ ರೂಲ್ಸ್ ವೈಲೇಟ್ ಆಗಿರೋದು ಕೊಡಲೇಬೇಕಾಗತ್ತಲ್ಲ ಸರ್? ಎಲ್ಲಿ ಸಿಗ್ತಾರೆ? ಗಾಡಿನೇ ಸಿಗಲ್ವಲ್ಲ. ಗಾಡಿ ಸಿಕ್ಕಿಲ್ಲ ಅಂದ್ರೂ ಡಾಕ್ಯುಮೆಂಟ್ಸ್ ಅವ್ರ ಹೆಸರಲ್ಲಿ ಇರುತ್ತಲ್ಲ ಸರ್? ಹಾಂ, ಹಂಗ ಅಲ್ಲ, ಗಾಡಿ ಓಡಾಡಿದ್ರೆ ತಾನೇ ನೀವು ಹಿಡಿಯಕ್ಕೆ ಅವ್ರನ್ನ. ಗಾಡಿ ಅಡ್ರೆಸ್ ತೊಗೊಂಡು ಅವ್ರ ಮನೆ ಅಡ್ರೆಸ್ ಹಿಡಿದು ಹಿಡಿಬೇಕಾ? ಈಗ ಮನೆ ಅಡ್ರೆಸ್ ಪೋಲ್ಸ ಬೋಗಸ್ ಆಗ್ಬಿಟ್ಟಿದ್ರೆ ಅವಾಗ ಏನು ಮಾಡಕ್ಕೆ? ಅದೆಲ್ಲ ಪಾಠ ಬೇರೆ. ಕಳ್ತನ ಮಾಡ್ಬೇಕು, ಏನು ಬೇಕಾದ್ರೂ ಮಾಡ್ತಾರೆ, ಅದು ಬೇರೆ. ಬಟ್ ಇದರಿಂದ ಪಾಠ ಕಲೀರಿ. ತೋರಿಸ್ತಿರೋದು ಇದು ಮಜಾ ತಗೊಳಕ್ಕಲ್ಲ ಅವ್ರು ಯಾರ ಬಗ್ಗೆನೋ. ಹೆಲ್ಮೆಟ್ ಇಲ್ಲ, ಇದನ್ನು ನೋಡ್ಕೊಳ್ಳಿ. ನಾಳೆ ನೀವು ಇದೇ ಪರಿಸ್ಥಿತಿಗೆ ಬರ್ತೀರಿ. ದುಡಿದ ಹಣನ ಸಿದ್ದರಾಮಯ್ಯನವ್ರು 2,000 ರೂಪಾಯಿ ಕೊಟ್ಟರು ಅಂತ ಹಿಂಗ ಖರ್ಚು ಮಾಡೋದು? ಹಿಂಗ ಅಮೆರಿಕದಲ್ಲ ಬೈಡನ್ ಅಧ್ಯಕ್ಷರು ಡೆಲಿವೇರ್ಗೆಲ್ಲ ಹೋಗಿದ್ರಂತೆ. ಕೆಲಸ ಮುಗಿಸ್ಕೊಂಡು ಪಾರ್ಟಿ ಆಫೀಸಿಂದ ಹೊರಗೆ ಹೋಗ್ತಿದ್ದಾಗ ನೋಡಿದ್ರೆ ಒಂದು ಪ್ರೈವೇಟ್ ವೆಹಿಕಲ್ ಯಾವುದೋ ಒಂದು ಬಂದು ಅವ್ರದ್ದು ಸೀಕ್ರೆಟ್ ಸರ್ವೀಸ್ ಅಂದರೆ ಅವ್ರ ಸೆಕ್ಯೂರಿಟಿ ಇದಕ್ಕೆ ಡಿಕ್ಕಿ ಹೊಡೆದ್ಬಿಟ್ಟಿದೆ 130 ಅಡಿ ದೂರದಲ್ಲಿ. ಫುಲ್ಲೆಲ್ಲ ಗಾಬರಿ ಆಗ್ಬಿಟ್ರಂತೆ. ನೋಡಿ ಹೆಂಗೆ ಬಂತದು ಕಾನ್ವಾಯ್ ಹತ್ರಕ್ಕೆ ಗಾಡಿ, ಅದು ಒಳಕ್ಕೆ ಹಂಗೆ ಬರೋಕ್ಕೆ ಬಿಡೋದೇ ಇಲ್ವಲ್ಲ ಅಲ್ಲೆಲ್ಲ. ಏನಪ್ಪ ಭಾಳ ಆಶ್ಚರ್ಯ. ದೂರದಲ್ಲೇ ನಿಲ್ಲಿಸ್ತಾರಲ್ಲ. ಓಕೆ, ಅದಕ್ಕೆ ಒಂಚೂರು ಪ್ರಾಕ್ಟೀಸ್ ಮಾಡ್ಕೋಬೇಕು. ನಮ್ಮೂರ ಥರ ನಾವು ಪ್ರೈಮ್ ಮಿನಿಸ್ಟ್ರು ಹೋದರೆ 3 ಕಿಲೋಮೀಟರ್ ಕ್ಲೋಸ್ ಮಾಡ್ಕೊಂಬಿಡ್ತೀವಪ್ಪ. ಸಾವಾಸನೆ ಬೇಡ ಇದು. ಹಾಂ, ಎಸ್. ಮುಂದಿನ ವರ್ಷದ ಐಪಿಎಲ್ಗಾಗಿ ನಾಳೆ ಮಿನಿ ಬಿಡ್ಡಿಂಗ್ ನಡೆಯಲಿದೆ. ಒಟ್ಟು 333 ಆಟಗಾರರು ಅದೃಷ್ಟ ಪರೀಕ್ಷೆಯನ್ನ ಮಾಡಿಕೊಳ್ತಾರೆ. ಇವರಲ್ಲಿ ಭಾರತದ 214 ಮಂದಿಯ ಹರಾಜಿನಲ್ಲಿ ಪಾಲ್ಗೊಳ್ತಾರೆ. ಇನ್ನು ಆರ್ಸಿಬಿ ತಂಡ ರಚನೆಯ ವ್ಯೂಹದ ಮೇಲೆಯೂ ಕೂಡ ಎಲ್ಲರ ಗಮನ ಇದೆ. ಕ್ಯಾಪ್ಟನ್ಸಿಯಿಂದ ಕೈಬಿಟ್ಟ ಕಾರಣ ರೋಹಿತ್ ಶರ್ಮಾ ಬೇಸರಗೊಂಡಿದ್ದಾರಂತೆ. ಅವರು ಮುಂಬೈ ಬಿಡಬಹುದಾ ಅಥವಾ ಬೆಂಗಳೂರು ಸೇರಬಹುದಾ ಅನ್ನೋ ಚರ್ಚೆ ನಡೀತಾ ಇದೆ. ಅಂದರೆ ಬೆಂಗಳೂರು ಸೇರಿದ್ರೆ ಬೆಂಗಳೂರು ಕ್ಯಾಪ್ಟನ್ ಆಗ್ತಾರ ಅಂತ. ಈಗಿರೋ ಕ್ಯಾಪ್ಟನ್ ಅಥವಾ ಆಟಗಾರರ ಈಗಿರೋದು ಯಾರು? ಕೊಹ್ಲಿ ಅಲ್ವಾ? ಕೊಹ್ಲಿ ಸರ್. ಅವ್ರೇನು ಮಾಡಬೇಕು? ಡ್ಯೂಪ್ಲೆಸಿ ಸರ್. ಸಾರಿ, ಓ ಫಾರಿನ್. ಹಂಗಾರೆ ಇಂಡಿಯನ್ ಮಾಡ್ಕೋಬೋದಿದ್ದು. ಮಾಡಬೇಕು. ಮೇಕ್ ಇನ್ ಇಂಡಿಯಾ ಮಾಡ್ರಿ. ಓಕೆ, ಮೇಕ್ ಇನ್ ಇಂಡಿಯಾ ಸೆಲೆಕ್ಟ್ ಮಾಡೋದ್ರಲ್ಲೆಲ್ಲ ಎಲ್ಲಿರುತ್ತೆ ಸರ್ ಅದನ್ನು? ಯಾಕೆ ಆಗಬಾರ್ದು? ಎಲ್ಲ ಕಡೆನೂ ಆಗಬೇಕು ಮೇಕ್ ಇನ್ ಇಂಡಿಯಾ. ಯಾಕೆ ಆಗಬಾರ್ದು? ಮೋದಿ ಕಂಪ್ಲೇಂಟ್ ಕೊಡ್ತೀನಿ ಹಿಂಗೆ ಮಾಡಿದ್ರೆ ಇವರು ಅಂತ ಯಾರು ಹೇಳ್ಬೋದು.